ಭಾವೈಕ್ಯತೆ ಸಾರುವ ಮೊಹರಂ ಹಬ್ಬ. ಜನಪದರ ಹಬ್ಬಗಳ ಆಚರಣೆಯಲ್ಲಿ ಮೊಹರಂ ಕೂಡ ಒಂದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಿದ ಮೊಹರಂ ಹಬ್ಬ. ಈ ಹಬ್ಬವನ್ನ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಆಚರಿಸುತ್ತಾರೆ. ಹಳ್ಳಿಗಳಲ್ಲಿ ಇದಕ್ಕಿರುವ ಹೆಸರು ಅಲಾಯಿ ಹಬ್ಬ. ಮೊಹರಂನಲ್ಲಿ ಚಂದ್ರನ ದರ್ಶನವಾದ ದಿನವೇ ಮಸೀದಿ ಮುಂದೆ ಗ್ರಾಮದ ಮುಲ್ಲಾನ ಹಿರಿತನದಲ್ಲಿ ಊರ ಹಿರಿಯರು ಕೂಡಿಕೊಂಡು ಗುದ್ದಲಿ ಪೂಜೆ ನೆರವೇರಿಸುತ್ತಾರೆ. ಬೆಂಕಿ ಹಾಕುವ, ಹೊಂಡ ಮಾಡುವ ಸಲುವಾಗಿ ತಗ್ಗು ತೋಡುತ್ತಾರೆ. ಇದೇ ಗುದ್ಲಿ ಬಿತ್ತು ಆ ಗುದ್ಲಿ ಬಿದ್ದ ಆಚರಣೆಯ 5ನೇ ದಿನಕ್ಕೆ ದೇವರನ್ನ ಕೂರಿಸುವ ಕಾರ್ಯಕ್ರಮ. ಗಜ್ಜಿಪೀರ ಲಾಲ್ ಸಾಬ್ ಹಸನ್ ಹುಸೇನ್ಗಳಿಗೆ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ನಮಿಸುತ್ತಾರೆ. ದೇವರುಗಳಿಗೆ ಗಂಧ ಏರಿಸುವ ಕಾರ್ಯಕ್ರಮ. ಕತ್ತಲ್ ರಾತ್ರಿ ದಿವಸ ಮಾದ್ಲಿ ತಂದು ಚೋಂಗೆ ಮೊದಲಾದ ಸಿಹಿ ತಿನಿಸುಗಳ ನೈವೇದ್ಯ. ಮೊಹರಂ ಹಬ್ಬಕ್ಕೆ ಇಸ್ಲಾಂ ಧರ್ಮದಲ್ಲಿ ಐತಿಹಾಸಿಕ ಹಿನ್ನೆಲೆ ಇದೆ. 14ನೇ ಶತಮಾನದಿಂದ ಈ ಹಬ್ಬ ಭಾರತದಲ್ಲಿ ಆಚರಣೆಗೊಳ್ಳುತ್ತಿದೆ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಮಾನವನ ಕಲ್ಯಾಣಕ್ಕಾಗಿ ಶ್ರಮಿಸಿದರು. ಇಸ್ಲಾಂ ರೀತಿಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದರು. ಅವರ ನಂತರ ಖಲೀಫಾರಾಗಿ ಹಲವಾರು ಇಸ್ಲಾಂ ಪ್ರಜಾಪ್ರಭುತ್ವವನ್ನು ನ್ಯಾಯಯುತವಾಗಿ ಮುನ್ನಡೆಸಿದರು. ಮುಂದೆ ಖಲೀಫರಾಗಲು ಪೈಪೋಟಿ ನಡೆದು ಹಜರತ್ ಇಮಾಮ್ ಹುಸೇನ್ರಿಗೂ ಹಾಗೂ ಯಜೂದನಿಗೂ ಯುದ್ಧವೇ ನಡೆಯಿತು. ಯಜೂದಿನ ದಂಡು ಇಮಾಮ್ ಹುಸೇನ್ರನ್ನ ಮೋಸದಿಂದ ಕೊಲೆಗೈಯಿತು. ಮೋಸಕ್ಕೆ ಜಯವಾಯಿತು, ಧರ್ಮಕ್ಕೆ ಸೋಲಾಯಿತು. ಹಜರತ್ ಇಮಾಮ್ ಹುಸೇನ್ ವೀರ ಮರಣ ಹೊಂದಿದ್ದರು. ಇದಕ್ಕೆ ಕರ್ಬಲಾ ದುರಂತವೆಂದೇ ಕರೆಯಲಾಗುತ್ತದೆ. ಹಜರತ್ ಇಮಾಮ್ ಹುಸೇನ್ರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮೊಹರಂನಲ್ಲಿ ಮುಸ್ಲಿಂ ಬಾಂಧವರು ಉಪವಾಸ, ವ್ರತ, ಖುರಾನ್ ಪಠಣ, ದಾನ, ಧರ್ಮ ಕಾರ್ಯಗಳಲ್ಲಿ ತೊಡಗಿ ಆ ದುಃಖದ ದಿನವನ್ನ ನೆನೆದುಕೊಂಡು ಮೊಹರಂ ಆಚರಿಸುತ್ತಾರೆ. ಇದು ಕಾಲಕ್ರಮೇಣ ಪರ್ಷಿಯನ್ನ ಮೂಲದ ರಾಜರ ಪ್ರಭಾವದಿಂದ ಭಾರತಕ್ಕೆ ಕಾಲಿರಿಸಿತ್ತು. ತನ್ನ ಆಶಯದೊಂದಿಗೆ ಮೊಹರಂ ಭಾರತದಲ್ಲಿ ನಡೆಸಲಾರಂಭಿಸಿತ್ತು. ಹಿಂದೂಗಳು ಜೊತೆಗೂಡಿದ್ರು. ಮೊಘಲ್ ಚಕ್ರವರ್ತಿಗಳ ಈ ಹಬ್ಬಕ್ಕೆ ಪ್ರೋತ್ಸಾಹ ನೀಡಿದರು. ಬಹುಮನಿ ಆದಿಲ್ ಶಾಹಿ ಸುಲ್ತಾನರಂತೂ ವ್ಯಾಪಕ ಮನ್ನಣೆ ಕೊಟ್ಟರು. ಕಾಲಾಂತರದಲ್ಲಿ ಈ ಮೊಹರಂ ಹಬ್ಬದ ಸ್ವರೂಪವೇ ಬದಲಾಗುತ್ತಾ ಬಂದಿತ್ತು. ಸಾಮ್ರಾಟ ಅಕ್ಬರ್ ದೀನ್ ಇಲಾಯಿ ಸ್ಥಾಪಿಸಿದ ನಂತರ ಮೊಹರಂ ಹಬ್ಬ ರಾಷ್ಟ್ರೀಯ ಹಬ್ಬವಾಗಿ ಮಾರ್ಪಡಿತ್ತು. ಶೋಕ ಮೂಲದ ಮೊಹರಂ ಹಬ್ಬ ಆಚರಣೆ ಮರೆಯಾಗಿ ಇಂದು ಸಂತೋಷ ಸಂಭ್ರಮದ ಹಬ್ಬವಾಗಿ ಕರ್ನಾಟಕದಲ್ಲಿ ಆಚರಣೆಯಲ್ಲಿದೆ. ದಸಗೀರ್ ಸಾಬ್, ಮೀರ್ ಸಾಬ್ ತಾಂಬೋಳಿ ಇವರು ಮಾತನಾಡಿ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದು 5 ದಿವಸಗಳ ಮೊಹರಂ ಹಬ್ಬದಲ್ಲಿ 5 ದಿನಗಳವರೆಗೆ ದೇವರನ್ನ ಕೂರಿಸುತ್ತೇವೆ. ಮರು ದಿವಸ ನಂತರ 2ನೇ ದಿನ ಗಂಧ ಏರಿಸುತ್ತೇವೆ. 3ನೇ ದಿನ ದೊಡ್ಡ ದೇವರ ಗಂಧ. 4ನೇ ದಿನ ಊರಿನ ಎಲ್ಲ ಹಿರಿಯರು ಸೇರಿ ಕತ್ತಲ ಮಾದಲಿ ನೈವೇದ್ಯ ಮಾಡ್ತೀವಿ. 5ನೇ ದಿನ ಮುಂಜಾನೆ ಊರಿನಲ್ಲಿ ದೇವರ ಭೇಟಿಗೆ ಹೋಗ್ತೀವಿ. ದೇವರನ್ನ ಕರೆದುಕೊಂಡು ನಂತರ 5ನೇ ದಿನ ಸಂಜೆ 7 ಗಂಟೆ ಸುಮಾರಿಗೆ ಅಗ್ನಿ ಹಾಯ್ದು 5 ಸುತ್ತು ಕೊಂಡಕ್ಕೆ ಪ್ರದಕ್ಷಿಣೆ ಹಾಕ್ತೀವಿ. ಅದೇ ಸಂದರ್ಭದಲ್ಲಿ ಊರಲ್ಲಿರುವ ಎಲ್ಲ ಭಕ್ತರು ಬೆಂಡು ಬೆತ್ತಾಸ್ ದೇವರಿಗೆ ಹಾರಿಸಿ ಭಕ್ತಿ ಸಮರ್ಪಣೆ ಮಾಡಿ ತಮ್ಮ ತಮ್ಮ ಹಾರಕೆ ತೀರಿಸಿಕೊಳ್ಳುತ್ತಾರೆ. ಅದೇ ದಿನ ಸಾಯಂಕಾಲ ಹೆಜ್ಜೆ ಕುಣಿತ, ಕರ್ಬಲಾ ಹಾಡು ಹಾಡಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ. ನಂತರ ಕೃಷ್ಣಾ ನದಿಗೆ ದೇವರನ್ನ ಕರೆದುಕೊಂಡು ಹೋಗಿ ಸ್ನಾನ ಕರ್ಮಾದಿಗಳನ್ನು ಮುಗಿಸಿಕೊಂಡು ಬರುತ್ತೇವೆ. ವರದಿಗಾರ ಕಲ್ಯಾಣಪ್ಪ ಎಸ್ ಬಾಂಗಿ, RD ನ್ಯೂಸ್, ಜಮ್ಮು.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಪೈಕಿ ಮುತ್ತೂರು ಗ್ರಾಮದ ಮೊಹರಂ ಆಚರಣೆ ಮಾಡ್ತೀವಿ. ಮೊಹರಂದಾಗ 5 ದಿವಸ ದೇವರ ಕುಣಿಸ್ತೀವಿ. ಮೊದಲನೇ ದಿವಸ ದೇವರ ಕುಣಿಸಿ 2ನೇ ದಿವಸಕ್ಕೆ ಗಂಧ ಮಾಡ್ತೀವಿ, ರಣದೇವ್ರ ಗಂಧ. ರಣದೇವ್ರ ಗಂಧ ಆದ ನಂತರ 3ನೇ ದಿವಸಕ್ಕೆ ದೊಡ್ಡದೇವ್ರ ಗಂಧ ರೀ. ದೊಡ್ಡ ದೇವ್ರ ಗಂಧ ಆಗೋಣ 4ನೇ ದಿವಸಕ್ಕೆ ಕತಾಳ್ರಿ. ಮಾದಿಲಿ ಊರೆಲ್ಲ ಕೂಡಿಸಿದ ಗೌಡ್ರು ಇವರು ಕೂಡಿಸಿದ ಕತಾಲ್ ಮಾಡ್ತೀವಿ. ಮುಂದೆ ಆಮೇಲೆ 5ನೇ ದಿವಸಕ್ಕೆ ಏನಂತೀವಿ, ಮುಂಜಾನೆ ದೇವ್ರ ಭೇಟಿಗೆ ಹೋಗ್ತೀವಿ ರೀ. ದೇವ್ರ ಭೇಟಿಗೆ ದೇವರ ತಗೊಂಡ ಆಯ್ತಾ. ಸಾಯಂಕಾಲ ಏನೈತಿ ದೇವರ ಹೊಳಿಗೆ ಹೋಗ್ತೀವಿ ರೀ. ಊರು ಹಿರಿಯರೆಲ್ಲ ಕೂಡಿ. ಇವತ್ತು 5ನೇ ದಿವಸ ಏನೇನು ಕಾರ್ಯಕ್ರಮ? 5ನೇ ದಿವಸಕ್ಕೆ ಹೆಜ್ಜೆ ಮಾಡ್ರಿ, ಹೆಜ್ಜೆ ಹಾಡ್ತಾರೆ ಸಾಯಂಕಾಲ. ಮುಂದೆ ಏನ್ ಮಾಡ್ತೀರಿ? ಮುಂದೆ ದೇವರ ತೆಗೆದುಕೊಂಡ್ಕಿಂತ ಐದು ಸುತ್ತ ಹಾಕ್ತೀವಿ ರೀ. ಕೊಂಡ 5 ಸುತ್ತ ಹಾಕಿ ದೇವರ ಹೊಳಿಗೆ ಹೋಗ್ತೀವಿ.